ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿ ಅವರ ಆಫೀಸಿಂದನೂ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗೂ MD KBJNL ಸಾಹೇಬ್, ರಶ್ಮಿ ಮಹೇಶ್ ಮೇಡಮ್ ಹಾಗೂ ವಾಟರ್ ರಿಸೋರ್ಸಸ್ ಅಪರ ಮುಖ್ಯ ಕಾರ್ಯದರ್ಶಿಗಳು ಗೌರವ್ ಗುಪ್ತಾ ಸಾಹೇಬ್ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮೆಲ್ಲರ ಜೊತೆ ಇವತ್ತು ಬೆಳಿಗ್ಗೆ ಒಂದು ಅರ್ಧ ತಾಸು ಚರ್ಚೆ ಮಾಡಿ ಮಹಾರಾಷ್ಟ್ರದಲ್ಲಿ ಏನು ಈಗ ಸಿಚುವೇಶನ್ ಇದೆ ಅದರ ಬಗ್ಗೆ ನಮ್ಮಿಂದ ಮಾಹಿತಿ ತಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ್ ಜಿಲ್ಲಾಧಿಕಾರಿ ಅವರ ಜೊತೆ ನಾನು ಬೆಳಿಗ್ಗೆ ಒಂದು ತಾಸು ಮಾತಾಡಿದ್ದೀನಿ. ಅಲ್ಲಿ ಪಂಚಗಂಗಾ ನದಿ ಇರ್ಬೋದು, ಮೇಲೆ ಸತಾರದಿಂದ ಕೊಯ್ನಾ ಡ್ಯಾಮ್ ಇಂದ ನೀರು ಬಿಡುಗಡೆ ಇರಬಹುದು, ಅದನ್ನು ನಾವು ಪ್ರತಿ ಗಂಟೆಗೆ ಒಮ್ಮೆ ಮಾನಿಟರ್ ಮಾಡ್ತಾ ಇದ್ವಿ. ಸದ್ಯಕ್ಕೆ ನಮ್ಮ ರಾಜಪುರ್ ಬ್ಯಾರೇಜ್ ಇಂದ ಸರಿಸುಮಾರು 1,80,000 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ಅದೇ ರೀತಿ ದೂದಗಂಗಾ ಹೋಗಿ ಅದರಲ್ಲಿ ಸೇರಿಸ್ಕೊಂಡು ಕಳ್ಳೋಳ್ ಬ್ಯಾರೇಜ್ ಹತ್ರ 2,25,000 ಕ್ಯೂಸೆಕ್ಸ್ ಅಲ್ಲಿಂದ ಈಗ ಹರಿತಾ ಇದೆ. ಇದೆಲ್ಲ ಹೋಗಿ ಆಳ್ಮಟ್ಟಿಗೆ ಸೇರುತ್ತೆ. ಘಟಪ್ರಭಾ ನದಿದಿಂದ ಒಟ್ಟು ಎಲ್ಲ ಸೇರಿ ನಮ್ಮ ಲೋಳ್ಸೂರ್ ಬ್ರಿಡ್ಜ್ ಇರ್ಬೋದು, ಹಿಡಕಲ್ ಡ್ಯಾಮ್ ಇರ್ಬೋದು, ಎಲ್ಲ ಸೇರಿ ಒಂದು 65,000 ಕ್ಯೂಸೆಕ್ಸ್ ನಾವು ಬಿಡ್ತಾ ಇದ್ವಿ. ಇದು ಹೋಗಿ ಆಳ್ಮಟ್ಟಿ ನದಿ ಸೇರುತ್ತೆ. ನಿನ್ನೆ ನಾನು ಹೇಳಿದ ಹಾಗೆ ನಿನ್ನೆಯಿಂದಾನೇ ಸರಿಸುಮಾರು 2,75 ಇಂದ 3 ಲಕ್ಷ ಕ್ಯೂಸೆಕ್ಸ್ ತನಕ ಆಳ್ಮಟ್ಟಿನಿಂದ ಬಿಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ MD KBJNL ಸಾಹೇಬ್ರ ಜೊತೆ ಮಾತಾಡ್ಕೊಂಡು ಈಗ 3,25,000 ಕ್ಯೂಸೆಕ್ಸ್ ಆಳ್ಮಟ್ಟಿಯಿಂದ ಬಿಡ್ಲಿಕ್ಕೇನು ನಾವು ಅವರನ್ನು ಒಪ್ಪಿಸಿದೀವಿ, ಅವ್ರು ಒಪ್ಕೊಂಡಿದ್ದಾರೆ. ಈಗ ಅದರಿಂದ ಮಹಾರಾಷ್ಟ್ರದಲ್ಲಿ ಏನು ಇನ್ನು ಮಳೆ ಆಗ್ತಾ ಇದೆ, ಕೋಲ್ಹಾಪುರಿಂದ ಏನ್ ನೀರು ಬರಿತಾ ಇದೆ, ಅದನ್ನು ನಾವು ತಡ್ಕೊಳ್ಳಿಕ್ಕೆ ಈಗ ಸಿದ್ಧರಾಗಿದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಈಗ ಆಲ್ರೆಡಿ ಎಲ್ಲಾ ಕಡೆ ಪ್ರತಿ ತಾಲೂಕಿನಲ್ಲಿ ನೋಡಲ್ ಆಫೀಸರ್ಸ್ ನಾವು ನೇಮಕಾತಿ ಮಾಡಿದ್ದೀವಿ. ಅದರ ಪಟ್ಟಿನೂ ನಾನು ತಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆ ಪಟ್ಟಿನೂ ಶೇರ್ ಮಾಡ್ತೀವಿ. ಅವ್ರ ಫೋನ್ ನಂಬರ್ಸ್ ನಾವು ತಮಗೆ ಕಲ್ಪಿಸ್ಕೊಡ್ತೀವಿ. ಅದಲ್ಲದೆ ನಮ್ಮ ಫ್ಲಡ್ ಹಾಟ್ಲೈನ್ ನಂಬರ್ ಒಂದು ನಾವು ರಿಲೀಸ್ ಮಾಡಿದ್ದೀವಿ. ನಮ್ಮ SP ಅವರ ಕಚೇರಿನಲ್ಲಿ ಒಂದು ಕಂಟ್ರೋಲ್ ರೂಮ್ ಸೆಟಪ್ ಮಾಡ್ಕೊಂಡು ಪೊಲೀಸ್ ಕಂಟ್ರೋಲ್ ರೂಮ್ಗೂ ತಾವು ಫೋನ್ ಮಾಡಬಹುದು. ಅದ್ರ ಜೋಡಿ ನಮ್ಮ ಫ್ಲಡ್ ನಂಬರ್ಗೂ ತಾವು ಫೋನ್ ಮಾಡಬಹುದು. ಅದಲ್ಲದೆ ಈಗ ಕೊಯ್ನಾ ಡ್ಯಾಮ್ ಕಡೆ ನಾವು ನಮ್ಮ ಅಧಿಕಾರಿನೂ ಡೆಪ್ಯೂಟ್ ಮಾಡಿದ್ದೀವಿ. ಅವರು ಒಂದು ಗ್ರೂಪ್ ಮಾಡಿಕೊಂಡು ನಮ್ ಜೊತೆ ಪ್ರತಿ ಅರ್ಧ ತಾಸಿಗೆ ಒಮ್ಮೆ ಕೊಯ್ನಾ ಡ್ಯಾಮ್ ಇಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಜತ್ರಾಟ್ ನಮ್ಮ ಬ್ಯಾರೇಜ್ ಏನಿದೆ ಮಹಾರಾಷ್ಟ್ರ ಹೈವೇ ಹತ್ರ, ಆ ಒಂದು ಬ್ಯಾರೇಜ್ ಇಂದಲೂ ನಮಗೆ ಮಾಹಿತಿ ಬರ್ತಾ ಇದೆ. ದುರದೃಷ್ಟವಶಾತ್ತು ಅವರು ಈಗ ತೀರ್ಕೊಂಡಿದ್ದಾರೆ. ಆದ್ರೆ ಎಲ್ಲ ನಮ್ಮ ಕಡೆಯಿಂದ ಏನೇನ್ ಈಗ ಸಿದ್ಧತೆಗಳು ನಾವು ಮಾಡ್ಕೋಬೇಕು ಅದು ಮಾಡ್ಕೊಳ್ತಾ ಇದೀವಿ. ಅಂಡ್ ಇವತ್ತು ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ SP ಅವರು, CO ಅವರು ನಾವೆಲ್ಲರೂ ಖಾನಾಪುರ್ ಹೋಗ್ತಾ ಇದೀವಿ. ಇದರ ಬಗ್ಗೆ ಅಲ್ಲೇ ಸಾರ್ವಜನಿಕರ ಜೊತೆ, ಜನಪ್ರತಿನಿಧಿಗಳ ಜೊತೆ ನಾವು ಚರ್ಚೆ ನಡೆಸ್ತೀವಿ. ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಹುಡುಕಬೇಕೋ ಇವತ್ತು ಕೂತ್ಕೊಂಡು ಅಲ್ಲೇ ಖಾನಾಪುರಲ್ಲೇ ಕೂತ್ಕೊಂಡು ನಾವು ಹುಡುಕ್ಲಿಕ್ಕೆ ಪ್ರಯತ್ನ. ನಾನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ, ಅವ್ರ ಜೋಡಿ ಇದರ ಬಗ್ಗೆ ಚರ್ಚೆ ಮಾಡ್ಕೊಂಡು ನಮ್ಮ ನಾರ್ಮ್ಸ್ ಪ್ರಕಾರ ಏನ್ ಬರ್ಲಿಕ್ಕಿದೆ ಅದನ್ನು ಕೊಡ್ತೀವಿ. ಅದನ್ನ ಮೀರಿನೂ ಏನಾದ್ರು CM ರಿಲೀಫ್ ಫಂಡ್ ಇಂದ ಕೊಡ್ಬೇಕಂದ್ರೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ.